ಅಲ್ಲ ತರ್ತಕ್ಕಂಥ ಬಿಲ್ ಎಷ್ಟು ಹಿಂಸ ಕೊಟ್ರು ಅವರು ಏಟ್ರೇಟ್ ಮಾಡಿದ್ರ ಅವ್ರ ಹತ್ರ ವಿರೋಧ ಪಕ್ಷದ ನಾಯಕರು ಇಡೀ ದೇಶದ ಅಭಿವೃದ್ಧಿ ಸುರೇಶ್ ಕುಮಾರ್ ಅವರೇ, ಮಹದೇವರ್ ಅವರೇ, ಗೊತ್ತಾ ನಿಮ್ಗೆ ಅಂಬೇಡ್ಕರ್ ಸೋಲ್ಸಿದ್ ಯಾರು ಗೊತ್ತಾ? ಅಂಬೇಡ್ಕರ್ಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪಂತ ತೇಂಗಡಿ ಅಂತ ಯಾರು? ನೀವಿರೋ ಪಾರ್ಟಿಯವರು. ಅಂಬೇಡ್ಕರ್ ಸೋತದ್ದು ಅವರೊಂದು ಪೊಲಿಟಿಕಲ್ ಪಾರ್ಟಿ He was representing a political party, so what? Yes, what Narendra, he was representing a political party. Ambedkar sir had a political party. ಮಾಡೋದೆಲ್ಲ ಅವರಿಗೆ ಜಾಗ ಕೊಟ್ಟಿಲ್ಲ. ಗಾಂಧಿ ಕುಟುಂಬದ ಆಯ್ತು ಬೆಲ್ಲ ಚರ್ಚೆ ಅಪ್ರಸ್ತುತ ಅಪ್ರಸ್ತುತ ಎಲ್ಲ ಈಗ ಅವ್ರು ತೆಗೆದಿದ್ದ ಮಹದೇವಪ್ಪ ಅವ್ರು ತರ್ತಕ್ಕಂಥ ಬಿಲ್ಲು, ಪರಮೇಶ್ವರ್ ಅವ್ರು ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ. ಅಶೋಕನ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಾತಾಡಿ. ಇವರ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಮೊದಲ ಮಂತ್ರಿ ಮಾಡಿದ ಕಾಂಗ್ರೆಸ್ ಪಾರ್ಟಿ ಮತ್ತೆ ಚರ್ಚೆ ಎಲ್ಲರಿಗೂ ಗೊತ್ತಿದೆ. ಈಗ ಮುಗಿಸ್ತು. ಈಗ ಬ್ರಿಟಿಷರಿದ್ದಾಗ ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಾತಾಡಿ, ಬಿಲ್ ಬಗ್ಗೆ ಮಿನಿಸ್ಟ್ರಲ್ಲಿ ಅಂಬೇಡ್ಕರ್ ಅವರು ಇದ್ರು. ಬಿಲ್ ಬಗ್ಗೆ ತುಂಬಾ ತಪ್ಪು ಮಾಹಿತಿ. ಬಿಲ್ ಬಗ್ಗೆ ಮಾತಾಡಿ. ಅವ್ರಿಗೆ ಲಾಡ್ ಅವರೇ, ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೆಂಗಾಲಿಂದ ಬರ್ತಾರೆ. ಪಾಕಿಸ್ತಾನ ಬಿಟ್ಕೊಟ್ಟಿದ್ದ ಬಗ್ಗೆ ಮಾತಾಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೇ ಏನ್ ಹೇಳಿದ್ರು ಗೊತ್ತಾ? ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ. ಒಂದ್ ನಿಮಿಷ ಸುರೇಶ್, ಅಶೋಕನ್ ಪರವಾಗಿ ಒಂದ್ ನಿಮಿಷ, ಒಂದೇ ನಿಮಿಷ. ಬಿಲ್ ಬಗ್ಗೆ ಸಭಾಧ್ಯಕ್ಷರೇ, ಸುರೇಶ್ ನನ್ನ ಬಗ್ಗೆ ನಾನು ಪರವಾಗಿ ಮಾತಾಡ್ತೀನಿ, ವಿರುದ್ಧವಾಗಿ ಮಾತಾಡೋದು. ಬಿಲ್ ನಾನು ಹೇಳ್ತಾ ಇರೋದು, ಯಾಕೆ ಇಷ್ಟು ಬಯಾಸ್ಡ್ ಇದ್ದಾರೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಪತ್ರಕರ್ತರು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರು ಮಾತಾಡ್ತಾರೆ ಸಭಾಧ್ಯಕ್ಷರೇ. ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟ ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುರೇಶ್ ಸುಮ್ಮನೆರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ ಹೊರಟೋದಷ್ಟೇ. ನೀವೆಲ್ಲ ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರು ಯಾಕೆ 5 ಜನ ಅವ್ರು 5 ಜನ ಯಾಕೆ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇದೆ ಇಲ್ಲ ಸಭಾಧ್ಯಕ್ಷ? ಅವ್ರು ಮಾತಾಡಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷ ಈ ಬೇಡ ಸಭಾಧ್ಯಕ್ಷ ಎದುರಲ್ಲ. ಕರಾವಳಿಗೆ 5 ಜನ ಹಾಕಿದ್ದು ಇಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲೇನು? ಇದೇ
ಅದೇ ಅಧಿವೇಶನ. ಮೊದಲು ಆಚೆ ಅವ್ರ ಮೇಲೆ ಕೇಸ್ ಹಾಕಿ. ಇದೇ ದ್ವೇಷ ಭಾಷಣ ಅಂತ ಹೇಳ್ತಾರೆ ಇದಕ್ಕೆ. ಮೊದಲು ಅವ್ರ ಮೇಲೆ ಕೇಸ್ ಹಾಕಿ. ಅದೇ ದ್ವೇಷ ಭಾಷಣ. ಇಡೀ ಕರಾವಳಿ ಅವಕಾಶ ಕೊಟ್ಟರು 5 ಜನ ಕರಾವಳಿ ಅಲ್ಲ, ಕರಾವಳಿ ಹಿಂದೂ ಸಮಾಜ ಕಾಳಜಿಕೊಳ್ಳಿರ ಹೌದು ಆಯ್ತು ಕೂತ್ಕೊಳ್ಳಿ ಅವ್ರು ಮಾತಾಡಕ್ಕೆ ಹಿಂದೂ ಸಮಾಜ ಮೇಲೆ ಏನು ದಬ್ಬಾಳಿಕೆ ಮಾಡೋದು ಇವರು ಕರಾವಳಿ ಬೆಂಕಿ ಬಿದ್ದು ಹಿಂದೂ ಸಮಾಜ ಕರಾವಳಿ ಬಗ್ಗೆ ಯಾರು ಇಲ್ಲಿ ನೀ ಎದುರು ಬರ್ಬೇಡಪ್ಪ ನಾವು ನಾನು ಮಾತಾಡ್ತಾರೆ ಉತ್ತರ ಕೊಡಿ ಪಾಸ್ ಮಾಡ್ತೇನೆ ಈಗ ನನಗೆ ಅವರು ನನಗೆ ಮಾತಾಡ್ತಾರೆ ಮಾತಾಡಿದ್ರು. ಮತ್ತೆ ಇವರು ಸುಮ್ಮನೆ ಏನ್ ಮಾಡ್ತಾ ಇರ್ತಾರೆ ತೆಗಿತಾನೆ ಹೇಳಿದ್ದಾನೆ ಹೇಳಿದ್ದಾನೆ ಚರ್ಚೆ ಆಗ್ಲೇಬೇಕು. ಸುರೇಶ್ ಅವರೇ ಮಾನವರು ಯಾಕೆ ಸುಮ್ಮನೆ ಮಾತಾಡ್ತಾರೆ ತಂದ್ರೆ ಕುಂಬಳಕಾಯಿ ಆಯ್ತು ಅಧ್ಯಕ್ಷರೇ ಸುರೇಶ್ ಕರಾವಳಿ ಬಗ್ಗೆ ಅಸೂಯೆ ಮಾತಾಡಿದ್ರು. ಸುರೇಶ್ ಇಲ್ಲ ಕರಾವಳಿಯಲ್ಲಿ ನಾನು ಹೇಳಿದ್ದು ನಾಳೆ ಹಾಕ್ತೀನಿ ಮಾತಾಡಿ ಕೊಟ್ರು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ ನೀನು ಆಯ್ತು ಕರಾವಳಿ ಬಗ್ಗೆ ಅಶೋಕ್ ನೀನು ಅವ್ರ ಮೇಲೆ ಕೇಸ್ ಹಾಕಿ. ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ. ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ ನಿಮ್ಗಿಲ್ಲ ನೀವು ಕರಾವಳಿಯರಾಗಿ ನಿಮ್ಗಿಲ್ಲ ಅಧಿಕಾರ ಹೇಳಕ್ಕೆ. ಅಶೋಕ್ ಕಣ್ಣ ಹೇಳಿ ನಾನು ಕುತ್ಕೊತೀನಿ. ಅಧ್ಯಕ್ಷರೇ ಏನೇನೋ ಅರ್ಥ ಮಾಡಬೇಡ. ಅಲ್ವಾ ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ಅದಕ್ಕೆ ಯಾಕಿಷ್ಟು ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನ್ ಹೇಳಿದೆ? ಕರಾವಳಿಗೆ ಬೆಂಕಿ ನಾನು ಹೇಳಿದ್ದು ನೀವಲ್ಲ. ಕರಾವಳಿ ಬೆಂಕಿ ಬಿದ್ದಿದೆಯಾ? ಯಾಕೆ ಮಾತಾಡ್ತೀರಿ ಕರಾವಳಿ ಬಗ್ಗೆ ಕರಾವಳಿ ಮಾತಾಡಕ್ಕೆ ಬಿಡಲ್ಲ ಈ ತರ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಹೆಂಗೆ ನಾಗೇಂದ್ರ ಅವರೇ ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಹೇಗೆ ಕೂತ್ಕೊಳ್ತೀರಿ? ಕರಾವಳಿ ಆಯ್ತಪ್ಪ 1 2 3 4 5 ಎದ್ದಿತ್ಕತ್ತೀರ. ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ ಇದರಿಂದ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಏರ್ಫೋನ್ ಹಾಕಿ, ಕಿಯರ್ಗೆ ಏರ್ಫೋನ್ ಹಾಕಿ. ಅಧ್ಯಕ್ಷ ಅವರು ಮಾತಾ ಕೇಳ್ತಾರೆ ಎಲ್ಲ. ಕರಾವಳಿ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಸಚಿವ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ,
ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ, ಅದನ್ನ ಕಡತದಿಂದ ತೆಗೆದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಏನ್ ಹೇಳಿದ್ದೀರಿ? ಆಯ್ತು, ಉತ್ತರ ಕೊಡಿ. ಕರಾವಳಿಯಲ್ಲಿ ಪರೇಶ್ ಮಿಶ್ರಾ ವಿಚಾರದಲ್ಲಿ ಬೆಂಕಿ ಅನಾಹುತವಾಗಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಉತ್ತರ ಕೊಡಿ. ಗೃಹ ಸಚಿವರು ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ಈಗ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾದವು. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು.